ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ? ಸೊ ಇವತ್ತಿನ ಟಾಪಿಕ್ಕು ಆ್ಯಕ್ಚುಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಮಾಸ್ಕ್ ಅಂತ ಹೇಳಿ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು ತುಂಬ ಜನಕ್ಕೆ, ಲೈಕ್ ಆಕ್ಟಿವೇಟೆಡ್ ಚಾರ್ಕೋಲ್ ಎಷ್ಟು ಬೆನಿಫಿಷಿಯಲ್ ನಮ್ಮ ಫೇಸಿಗೆ ಅಂತ. ಸೊ ಈ ನಡುವೆ ಅಂತೂ ಎಲ್ಲ ಕಡೆ ಆಕ್ಟಿವೇಟೆಡ್ ಚಾರ್ಕೋಲ್ದೇ ಒಂದು ದರ್ಬಾರ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಸಹ ಅದರ ಬೆನಿಫಿಟನ್ನು ನೋಡಿ ಆಕ್ಟಿವೇಟೆಡ್ ಚಾರ್ಕೋಲ್ಗೆ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಎಲ್ಲರೂ ಸಹ ಆಕ್ಟಿವೇಟೆಡ್ ಚಾರ್ಕೋಲನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾನು ಸಹ ಯಾಕೆ ಒಂದು ಚಾರ್ಕೋಲ್ ಮಾಸ್ಕನ್ನು ನಿಮಗೋಸ್ಕರದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋವನ್ನು ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ನಿಮಗೆ ಗೊತ್ತು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ನ ಲಿಂಕನ್ನು ಶೇರ್ ಮಾಡಿ, ತಪ್ಪದೇ ನನ್ನ ಎಲ್ಲ ವಿಡಿಯೋವನ್ನು ನೋಡಿ ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಅಂತ ಕೇಳ್ಕೊತೀನಿ. ಫೇಸ್ಬುಕ್ ಗ್ರೂಪ್ ಸಹ ಇದೆ, ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಅಂತ ಹೇಳಿ. ಅದರಲ್ಲಿ ಸಹ ನೀವು ಜಾಯ್ನ್ ಆಗಿ ನನ್ನ ಜೊತೆ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಅಂದರೆ ನಿಮ್ಮ ಸಜೆಷನ್ ಆಗಿರ್ಬೋದು, ಅಥವಾ ನಿಮ್ಗೇನೇ ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು, ಅಥವಾ ನೀವು ಹೆಂಗೆ ಆಚರಿಸಿದ್ರಿ ಹಬ್ಬನ ಅನ್ನೋದು, ಅಥವಾ ನೀವೇನೇನು ತೊಗೊಂಡ್ರಿ ಅನ್ನೋದು, ಅಥವಾ ನಿಮ್ಗೇನೇನು ಪ್ರಾಬ್ಲಮ್ ಇದೆ, ಅಥವಾ ಅದಕ್ಕೇನಾದರೂ ಸೊಲ್ಯೂಷನ್ ಬೇಕಾ, ಅಥವಾ ನನಗೇನಾದರೂ ಸಜೆಸ್ಟ್ ಮಾಡಬೇಕಾ, ಎಲ್ಲವನ್ನ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದು ನೀವು ಆ ಗ್ರೂಪಲ್ಲಿ. ಸೊ ನಿಮ್ಮೆಲ್ಲರ ಜೊತೆ ನನ್ನದೊಂದು ಪರ್ಸ್ನಲ್ ಕನೆಕ್ಷನ್ ಇರಲಿ ಅನ್ನೋದಕ್ಕೋಸ್ಕರನೇ ನಾನು ಆ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅಲ್ಲಿ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಪಿಕ್ಕು ಚಾರ್ಕೋಲ್ ಮಾಸ್ಕ್. ಸೊ ಚಾರ್ಕೋಲ್ ಮಾಸ್ಕ್ ಅಂತಂದರೆ ಆ್ಯಕ್ಚುಲಿ ತುಂಬ ರೆಡಿಮೇಡ್ ಚಾರ್ಕೋಲ್ ಮಾಸ್ಕೇ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ತುಂಬ ಬೇರೆ ಬೇರೆ ಪ್ರೈಸಿಂಗ್ದು, ತುಂಬ ಬೇರೆ ಬೇರೆ ಬ್ರ್ಯಾಂಡ್ದು ಸಿಗುತ್ತೆ. ಸೊ ನನ್ನನ್ನು ಕೇಳಿದ್ರೆ ನೀವು ಚಾರ್ಕೋಲ್ ಮಾಸ್ಕ್ ಅಂತ ತೊಗೊಳೋದಕ್ಕಿಂತ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಸಹ ಈಸಿಯಾಗಿ ಮಾರ್ಕೆಟಲ್ಲಿ ಅಂದರೆ ಆನ್ಲೈನಲ್ಲಿ ಅವೈಲಬಲ್ ಇದೆ. ನೀವು ಯಾರಿಗಾದರೂ ಆ್ಯಕ್ಟಿವೇಟೆಡ್ ಚಾರ್ಕೋಲನ್ನು ತೊಗೋಬೇಕು, ಅಥವಾ ನಾನು ಈ ವಿಡಿಯೋದಲ್ಲಿ ತೋರಿಸಿರುವ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ತೊಗೋಬೇಕು ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ನಾನು ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅದನ್ನು ಈಸಿಯಾಗಿ ಅಲ್ಲಿ ಬೈ ಮಾಡ್ಬೋದು. ಸೊ ನನ್ನನ್ನು ಕೇಳಿದ್ರೆ ನೀವು ಆ್ಯಕ್ಟಿವೇಟೆಡ್ ಚಾರ್ಕೋಲನ್ನು ತೊಗೊಂಡು ಈಸಿಯಾಗಿ ನಾನು ಈಗ ತೋರಿಸೋ ಥರ ಮಾಸ್ಕನ್ನು, ಫೇಸ್ ಮಾಸ್ಕನ್ನು ರೆಡಿ ಮಾಡ್ಕೋಬೋದು. ಪ್ಲಸ್ ಆ್ಯಕ್ಟಿವೇಟೆಡ್ ಚಾರ್ಕೋಲಿಂದ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ. ಅದನ್ನು ಸಹ ನಾನು ನಿಮಗೆ ಒಂದೊಂದೇ ವಿಡಿಯೋದಲ್ಲಿ, ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ನನಗೆ ತಿಳಿದ ಮಟ್ಟಿಗೆ ನೀವು ಚಾರ್ಕೋಲ್ ಮಾಸ್ಕನ್ನು ತೊಗೊಳೋದಕ್ಕಿಂತ ಆ್ಯಕ್ಟಿವೇಟೆಡ್ ಚಾರ್ಕೋಲನ್ನು ತೊಗೊಂಡು ನಾನು ಇವಾಗ ಹೇಳ್ತಾ ಇರೋ ಥರ ನೀವು ಮಾಡಿದ್ರೆ ಚಾರ್ಕೋಲ್ ಮಾಸ್ಕನ್ನು ಈಸಿಯಾಗಿ, ಚಾರ್ಕೋಲ್ ಪೀಲ್ ಆಫ್ ಮಾಸ್ಕನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಆ್ಯಕ್ಚುಲಿ ಇವಾಗ ನಮ್ಮ ಗಡಿಬಿಡಿ ಲೈಫಲ್ಲಿ ಮತ್ತು ಈ ಪೊಲ್ಯೂಟೆಡ್ ಏರು, ಪೊಲ್ಯೂಟೆಡ್ ನೀರು, ಆ ರೀತಿ ಇರುವ ಒಂದು ವಾತಾವರಣದಲ್ಲಿ ಚಾರ್ಕೋಲ್ ಅಂತಹ ಒಂದು ವಸ್ತು ನಮಗೆ ಸಿಕ್ಕಿರೋದು ತುಂಬಾ ಖುಷಿ. ಯಾಕೆಂದರೆ ಇದರಿಂದ ನಮ್ಮ ಒಂದು ಮುಖದ ಮೇಲಿರುವ ಎಲ್ಲ ಡರ್ಟು ಆಳದಿಂದ ಹೊರಗಡೆ ಬರುತ್ತೆ, ಮತ್ತು ನಮ್ಮ ಸ್ಕಿನ್ ಟೋನ್ ಪ್ಯೂರಿಫೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀರನ್ನು ನಾವು ಹೇಗೆ ಶೋಧಿಸಿ ಪ್ಯೂರಿಫೈ ಮಾಡ್ತೀವೋ ಹಾಗೆ ನಮ್ಮ ಸ್ಕಿನ್ನನ್ನು ಸಹ ಇದು ಪ್ಯೂರಿಫೈ ಮಾಡುತ್ತೆ. ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ಮಾಸ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ಆರೆಂಜ್ ಪೀಲ್ ಆಫ್ ಮಾಸ್ಕನ್ನು ತೊಗೊಂಡಿದ್ದೀನಿ. ಆರೆಂಜ್ ಪೀಲ್ ಆಫ್ ಮಾಸ್ಕ್ ಸಹ ಈಸಿಯಾಗಿ ಅವೈಲಬಲ್ ಇದೆ. ಇದನ್ನು ಸ್ವಲ್ಪ ಆರೆಂಜ್ ಪೀಲ್ ಆಫ್ ಮಾಸ್ಕನ್ನು ತೊಗೊಂಡು ಅದಕ್ಕೆ ಜಾಸ್ತಿ ನೀವು ಚಾರ್ಕೋಲ್ ಪೌಡರನ್ನು ಹಾಕಿದ್ರೆ ಮಾಸ್ಕು ರೆಡಿ ಆಗುತ್ತೆ. ಇದು ಚಾರ್ಕೋಲ್ ಪೌಡರು ನಾನು ಈ ರೀತಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಅದನ್ನು ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತೋರಿಸಿರೋ ಹಾಗೆ ಈ ಒಂದು ಚಾರ್ಕೋಲ್ ಫೇಸ್ ಮಾಸ್ಕ್ ಈ ರೀತಿ ಪೇಸ್ಟ್ ಥರ ರೆಡಿ ಇದೆ. ಸೊ ಇದನ್ನು ಜನರಲ್ ಆಗಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಸೊ ನಾನಿಲ್ಲಿ ತಗೊಂಡು ಒಂದು ತಿನ್ ಲೇಯರ್ ಹಾಕ್ತಾ ಇದ್ದೀನಿ. ಸೊ ಕೆಲವರಿಗೆ ಆ್ಯಕ್ಚುಲಿ ಪೀಲ್ ಆಫ್ ಮಾಸ್ಕ್ ಇಷ್ಟ ಇರಲ್ಲ, ಬರೀ ಮಾಸ್ಕ್ ಸಾಕು ಅಂತ ಅನ್ನೋರಿಗೆ ನೀವು ಆರೆಂಜ್ ಪೀಲ್ ಆಫ್ ಮಾಸ್ಕನ್ನು ಸ್ವಲ್ಪ ಹಾಕಿ ಅದಕ್ಕೆ ಜಾಸ್ತಿಯಾಗಿ ಈ ಚಾರ್ಕೋಲ್, ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಮಾಸ್ಕು ರೆಡಿ ಇರುತ್ತೆ. ಸೊ ಇದನ್ನು ಹೀಗೆ ತಿನ್ ಲೇಯರ್ ಆಗಿ ಒಂದು ಲೇಯರ್ ಹಾಕ್ಕೊಂಡು ಅದನ್ನು ಪೂರ್ತಿಯಾಗಿ ಒಣಗೋದಕ್ಕೆ ಬಿಡಿ. ಅದಾದಮೇಲೆ ನೀರಿನಿಂದ ಕ್ಲೀನಾಗಿ ತೊಳೆದ್ರೆ ನಿಮ್ಮ ಮಾಸ್ಕು ಹೋಗುತ್ತೆ. ಸೊ ಈಗ ಕ್ಲೀನಾಗಿ ಒಣಗಿದೆ, ಇದು ಡ್ರೈ ಆಗಿದೆ. ಇದನ್ನು ಹೋಗಿ ತೊಳ್ಕೊಂಬಂದರೆ ಆಯಿತು. ಸೊ ಈಗ ನೋಡ್ಬೋದು ನೀವು, ಒಂದು ಮುಖದಲ್ಲಿ ಒಂದು ಬ್ರೈಟ್ನೆಸ್ ಬಂದಿದೆ. ಬಟ್ ಕೆಲವರಿಗೆ ಪೀಲ್ ಆಫ್ ಮಾಸ್ಕೇ ಇಷ್ಟ ಇರುತ್ತೆ. ಸೊ ಅವರಿಗೋಸ್ಕರ ಪೀಲ್ ಆಫ್ ಮಾಸ್ಕ್ ಬೇಕಿರೋರಿಗೆ ಆರೆಂಜ್ ಪೀಲ್ ಆಫ್ ಮಾಸ್ಕನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿ ಈ ಆ್ಯಕ್ಟಿವೇಟೆಡ್ ಚಾರ್ಕೋಲನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಥಿಕ್ ಲೇಯರ್ ಹಾಕಬೇಕು ನೀವು, ಇಲ್ಲದೇ ಇದ್ದರೆ ಅದು ಪೀಲ್ ಆಫ್ ಆಗಲ್ಲ ಕೊನೆಗೆ.
ಸೊ ಹಾಗಾಗಿ ಒಂದು ತಿಕ್ ಲೇಯರ್ ಹಾಕ್ಕೊಳ್ಳಿ ಮುಖಕ್ಕೆ. ಈಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಇದನ್ನು ಒಂದು ಕಡೆಯಿಂದ ಈ ರೀತಿ ಹಿಡ್ಕೊಂಡು ನಿಧಾನವಾಗಿ ಎಳೀಬೇಕು. ಇದು ಸಹ ಅಷ್ಟೇ ಮುಖದ ಮೇಲಿರುವ ಡೆಡ್ ಸ್ಕಿನ್ನು ಎಲ್ಲ ತೆಗೆಯುತ್ತೆ. ಚಿಕ್ಕ ಚಿಕ್ಕ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಸಹ ಹೋಗುತ್ತೆ. ಇದರಿಂದ ತುಂಬ ಎಫೆಕ್ಟಿವ್ ಆಗಿರೋ ಒಂದು ಮಾಸ್ಕ್ ಇದು. ಖಂಡಿತ ನೀವೆಲ್ಲರೂ ಟ್ರೈ ಮಾಡಬೇಕಾಗಿರೋವಂಥದ್ದು. ಸೊ ಹೀಗೆ ನಾನು ನಿಧಾನವಾಗಿ ತೆಗಿತಾ ಇದ್ದೀನಿ. ಇದೇನು ಅಷ್ಟೇನು ಪೇಯ್ನ್ಫುಲ್ ಆಗಿರಲ್ಲ ಈ ರೀತಿ ಎಳೆಯೋದು ಸಹ. ಸೊ ಎರಡೂ ವಿಧದಲ್ಲಿ ನೀವು ಇದನ್ನು ಬಳಸ್ಬೋದು. ಮಾಸ್ಕಾಗಿ ಬಳಸ್ಬೋದು, ಇಲ್ಲ ಪೀಲ್ ಆಫ್ ಮಾಸ್ಕಾಗಿ ಸಹ ಬಳಸ್ಬೋದು. ಒಬ್ಬೊಬ್ಬರಿಗೆ ಪೀಲ್ ಆಫ್ ಮಾಸ್ಕ್ ಇಷ್ಟ ಇರಲ್ಲ, ಯಾಕೆಂದರೆ ಅದು ತುಂಬ ಪೇಯ್ನ್ಫುಲ್ಲು ಅಥವಾ ಬೇಡ ನಮ್ಗೆ ಆ ಥರ ಅಂತ ಅನ್ಕೋತಾರೆ. ಸೊ ಅಂಥವ್ರಿಗೋಸ್ಕರ ನಾನು ಆ ವಿಧಾನವನ್ನು ಸಹ ಹೇಳಿದ್ದೀನಿ. ಸೊ ಪೀಲ್ ಆಫ್ ಮಾಸ್ಕ್ ಮಾಡ್ತೀವಿ ಪರವಾಗಿಲ್ಲ ಅನ್ನೋರಿಗೋಸ್ಕರ ಇದೊಂದು ಈ ರೀತಿ ಮಾಡಿ ತೆಗಿಬೋದು ನೀವು. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಆ್ಯಕ್ಚುಲಿ ನನಗೆ ಸ್ವಲ್ಪ ಹುಷಾರಿಲ್ಲ. ಈಗ ನನ್ನ ವಾಯ್ಸಲ್ಲಿ ಸಹ ಸ್ವಲ್ಪ ಚೇಂಜಸ್ ಇದೆ. ಐ ಆಮ್ ಸೋ ಸಾರಿ. ನನಗೆ ಮಧ್ಯೆ ಸ್ವಲ್ಪ ಶೀತ ಆಗಿರೋದ್ರಿಂದ ಅದರ ವಾಯ್ಸ್ ಸಹ ಬರ್ತಾ ಇದೆ. ಸೊ ಈ ರೀತಿ ಪೀಲ್ ಆಫ್ ಮಾಸ್ಕಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಚಿಕ್ಕ ಚಿಕ್ಕದೇನಿದೆ ಅದೆಲ್ಲ ಹೋಗಿ ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಸೊ ಏನದು ಕೊಂದು ಬಿಡ್ತೀನಿ. ಸೊ ಎಲ್ಲರೂ ಸಹ ಈ ಮಾಸ್ಕನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಸಹ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಜೆಷನನ್ನು ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.